ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಯ ಸಮೇತ ವರದಿ ಪ್ರಸಾರ ಮಾಡಿದ್ವಿ. ಮೂಡಾ ಹಗರಣದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಆಗಿತ್ತು. ಅದು ರಾಜ್ಯ ರಾಜಕೀಯದಲ್ಲೇ ರಿಪಬ್ಲಿಕಾನ ವರದಿಯ ಸುಂಟರ ಗಾಳಿ. ಈಗ ಸೈಟ್ಗಾಗಿ ಸಿಎಂ ಪತ್ನಿ ಅಧಿಕಾರಿಗಳಿಗೆ ಬರೆದಿದ್ದಾರೆ ಎನ್ನಲಾಗಿರುವಂತಹ ಪತ್ರ ರಿಪಬ್ಲಿಕಾನಗೆ ಲಭ್ಯವಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಬರೆದಿದ್ದಾರೆ ಎನ್ನಲಾಗಿರುವಂತಹ ಪತ್ರ ರಿಪಬ್ಲಿಕಾನಗೆ ಲಭ್ಯವಾಗಿದೆ. ನಾವು ಸೈಟ್ ಕೇಳಿಲ್ಲ, ಇಂತಲ್ಲೇ ಕೊಡಿ ಅಂತ ನಾವು ಕೇಳಿರ್ಲಿಲ್ಲ, ಅವ್ರು ಕೊಟ್ಟರು, ನಾವು ಇಸ್ಕೊಂಡ್ವಿ ಅಂತ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಬಟ್ ಈಗ ಅದರ ಪತ್ರದಲ್ಲಿ ಇರುವಂತಹ ಅಂಶ ಗಮನಿಸಬೇಕಾಗತ್ತೆ. ದಾಖಲೆಯ ಸಮೇತ ನಿಮ್ಮ ರಿಪಬ್ಲಿಕಾನ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ನಾವು ಪ್ರಸಾರ ಮಾಡಿ 2 ಗಂಟೆಯಲ್ಲಿ ಉಳಿದ ಮಾಧ್ಯಮದವರು ನಮ್ಮನ್ನ ಫಾಲೋ ಮಾಡಿದ್ರು. ರಿಪಬ್ಲಿಕಾನ ವರದಿ ಫಾಲೋ ಮಾಡಿದ್ದಾರೆ ಉಳಿದವರು. ಬೆಳಗಿನ ಬಿಗ್ ಮಾರ್ನಿಂಗ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಬ್ರೇಕ್ ಆಯಿತು. ದಾಖಲೆಯ ಸಮೇತ ನಾವು ವರದಿಯನ್ನು ಪ್ರಸಾರ ಮಾಡಿರುವ 2 ಗಂಟೆಗೆ ಬೇರೆ ಮಾಧ್ಯಮದವರು ಅದನ್ನ ಫಾಲೋ ಅಪ್ ಮಾಡ್ತಾರೆ. ನೋಡಿ, ಈಗ ಒಂದ್ ಕಡೆ ನಾವು ಗಮನಿಸ್ತಾ ಇರೋದು ಇದೇ ದಾಖಲೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಬರೆದಿದ್ದಾರೆ ಎನ್ನಲಾಗಿರುವಂತಹ ಪತ್ರ ನಾವು ಗಮನಿಸ್ತಾ ಇರೋದು. ಕಾರಣ ಅವರೇ ಬರೆದಿದ್ದಾರೆ ಅನ್ನೋದಕ್ಕೆ ಅವರ ಸಿಗ್ನೇಚರ್ ಇದೆ, ಅಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ನಾವು ಗಮನಿಸ್ತಾ ಇದೀವಿ. ಹಾಗಾಗಿ TJ ಅಬ್ರಾಹಂ ಅವರು ಹೇಳಿದ್ರು, ಯಾರನ್ನ ಹೋಗಿ ನೀವು ತೋರಿಸಿದ್ರು ಕೂಡ ಈ ಡಾಕ್ಯುಮೆಂಟ್ ಅನ್ನ ಎಲ್ಲಿ ಸೈಟ್ ಕೊಡು ಅಂತ ಕೇಳಿದ್ರು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಆ ವೈಟ್ನರ್ ಇಂದ ಅಷ್ಟು ಕ್ಲಿಯರ್ ಆಗಿ ಮುಚ್ಚಕ್ಕಾಗಿಲ್ಲ, ಗೊತ್ತಾಗ್ಬಿಡುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ರಿಪಬ್ಲಿಕಾನದಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಯ ಸಮೇತ ವರದಿ, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಸಿಎಂ ಸಿದ್ದರಾಮಯ್ಯನವರಿಗೆ ಇನ್ನಷ್ಟು ಟೆನ್ಷನ್ ಜಾಸ್ತಿ ಆಯ್ತಾ ಈ ಬೆಳವಣಿಗೆಯಿಂದ? ಏನ್ ಬೆಳವಣಿಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಶ್ರುತಿ, ಮೂಡಾ ಹಗರಣ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಏನಿದೆ ಅದು ದಿನೇ ದಿನೇ ಹೊಸ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಈಗ ಮೂಡಾ ಪ್ರಕರಣ ಸಂಬಂಧಪಟ್ಟಂತೆ ಅತಿ ಮಹತ್ವದ ಮತ್ತು ಇಡೀ ಕೇಸ್ಗೆ, ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುವಂತಹ ಎಕ್ಸ್ಕ್ಲೂಸಿವ್ ದಾಖಲೆಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿವರೆಗೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನೇನಿದೆ, ಆ ಜಮೀನು ಸಂಬಂಧಪಟ್ಟಂತೆ ಮೂಡಾಗಿ ಅಕ್ವೈರ್ ಆದಾಗ ನಾನು ಎಲ್ಲೂ ಕೂಡ ಇಂಥ ಜಾಗದ ಜಮೀನು ಕೊಡಿ ಅಂತ ಕೇಳಿರ್ಲಿಲ್ಲ, ಎಲ್ಲೂ ಕೂಡ ಅಪ್ಲಿಕೇಶನ್ ಹಾಕಿರ್ಲಿಲ್ಲ, ಮೂಡಾದವರೇ ಖುದ್ದು ಬದಲಿ ನಿವೇಶನ ಕೊಟ್ಟಿದ್ರು ಅಂತ ಆ ರಿಪಬ್ಲಿಕ್ ಕನ್ನಡದ ದಾಖಲೆ ಸಿಕ್ಕಿರುವಂಥದ್ದು. ಅಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರೇ ಏನು ಪತ್ರವನ್ನು ಬರೆದಿರುವಂಥದ್ದು. ಮೂಡಾ ಅಧ್ಯಕ್ಷರಿಗೆ, ಕಮಿಷನರ್ಗೆ ಮತ್ತು ಜಿಲ್ಲಾಧಿಕಾರಿಗೆ ಸಂಬಂಧಪಟ್ಟಂತೆ ಪತ್ರವನ್ನು ಬರೆದಿರು. ಪತ್ರದಲ್ಲಿ ಬಹಳ ಪ್ರಮುಖವಾಗಿ ಹೇಳಿರುವಂಥದ್ದು ಬದಲಿ ನಿವೇಶನ ಸಂಬಂಧಪಟ್ಟಂತೆ ಕೊಡಬೇಕು ಅಂತ. ಅದರಲ್ಲಿ ಒಂದು ಇರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗುವಂಥದ್ದು ಮತ್ತು ಆರೋಪಗಳಿಗೆ ಪ್ರಬಲವಾಗಿ ಪೂರಕವಾಗಿ ದಾಖಲೆ ಇರುವಂಥದ್ದು. ಎಲ್ಲಿ ಕೇಳಿದ್ದಾರೆ ಅನ್ನೋ ಜಾಗ ಇದೆಯಲ್ಲ, ಅಲ್ಲಿ ಸುಮಾರು ಒಂದು 5-6 ಲೈನ್ ಅಷ್ಟು ಗ್ಯಾಪ್ ಇರುವಂಥದ್ದು, ಸಂಪೂರ್ಣವಾಗಿ ವೈಟ್ನರ್ ಹಾಕಿದ್ದಾರೆ ಅಲ್ಲಿ. ಅಂದ್ರೆ ಅಲ್ಲಿ ಇರುವಂತ ಆರೋಪ ಬಂದಿರುವಂಥದ್ದು, ಗಂಭೀರ ಅನುಮಾನ ಇರುವಂಥದ್ದು, ಆ ಜಾಗದಲ್ಲಿ ಏನು ಖಾಲಿ ಇದೆ ಅಲ್ಲಿ ಮೂಡಾ ವಿಜಯನಗರ ನಿವೇಶನದಲ್ಲಿ ಕೇಳಿದ್ದಾರೆ ಅಂತ ಆರೋಪ ಬರ್ತಾ ಇರುವಂಥದ್ದು. ಆ ಜಾಗವನ್ನು ಬಿಟ್ಟಿರುವಂಥದ್ದು. ಇಲ್ಲಿ ಒಂದು ವೇಳೆ ವೈಟ್ನರ್ ಹಾಕಿದ್ರು ಕೂಡ ಇಲ್ಲಿವರೆಗೂ ನಾನು ಎಲ್ಲೂ ಕೇಳಿಲ್ಲ ಜಮೀನು ಅಂದ್ರೆ ಬದಲಿ ನಿವೇಶನ ಅಂತ ಹೇಳಿದ್ದಾರೆ. ಅದರಲ್ಲೇ ಸಂಬಂಧಪಟ್ಟಂತೆ ಮೊದಲ ಸುಳ್ಳು ಅಥವಾ ಮೊದಲು ತಪ್ಪಿರುವಂಥದ್ದು, ಜಮೀನು ಇಂಥ ಕೇಳಿದ್ದಾರೆ ಬದಲಿ ನಿವೇಶನ ಅಂತ. ಎರಡನೇದು ಇರುವಂಥದ್ದು, ಯಾಕೆ ಆ ವೈಟ್ನರ್ ಅನ್ನು ಹಾಕಿದ್ರು, ಯಾಕೆ ದಾಖಲೆ ತಿದ್ದುವಂತಹ ಕೆಲಸ ಆಯಿತು ಅನ್ನುವಂಥದ್ದು. ಸಚಿವ ಬೈರತಿ ಸುರೇಶ್ ವಿರುದ್ಧ ಗಂಭೀರ ಆರೋಪ ಬರ್ತಾ ಇರುವಂಥದ್ದು. ಒಂದಷ್ಟು ದಾಖಲೆಗಳಂದ್ರೆ ಈ ಪ್ರಕರಣ ಆರೋಪ ಕೇಳಿ ಬಂದ ನಂತರ ತರಾತುರಿಯಲ್ಲಿ ಹೆಲಿಕಾಪ್ಟರ್ ದಾಖಲೆ ಸಾಗಿಸಿದ್ರು ಅಂತ. ಆ ದಾಖಲೆ ಸಾಗಿಸಿದಂತ ಏನು ಆ ದಾಖಲೆ ಇದೆ ಅದು ಇದೇ ದಾಖಲೆನ ಅನ್ನುವಂಥದ್ದು. ಇದು ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನ ಸಿಗುವಂಥದ್ದು, ಜೊತೆಗೆ ಸಾಕಷ್ಟು ಗಂಭೀರ ಆರೋಪದ ದಾಖಲೆ ಆಗಿರುವಂಥದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ರಿಪಬ್ಲಿಕಾನ ಈ ಬಗ್ಗೆ ದಾಖಲೆ ಸಮೇತ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಆ ಕಡೆ HD ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿಯಲ್ಲೂ ಕೂಡ ರಿಪಬ್ಲಿಕಾನ ವರದಿಗೆ ಧ್ವನಿಗೂಡಿಸಿದ್ದಾರೆ. ಹೌದು, ನನ್ನ ಹತ್ರ ಕೂಡ ದಾಖಲೆಗಳಿದೆ, ಯಾವ ರೀತಿ ತಿರುಚಿದ್ದಾರೆ ನೋಡಿ ಅನ್ನುವಂತಹ ವಿಚಾರವನ್ನ HD ಕುಮಾರಸ್ವಾಮಿ ಕೇಂದ್ರ ಸಚಿವರು ಮಾತನಾಡಿದ್ದಾರೆ. ರಿಪಬ್ಲಿಕಾನ ವರದಿಗೆ ಧ್ವನಿಗೂಡಿಸಿದ್ದಾರೆ HD ಕುಮಾರಸ್ವಾಮಿ ಕೇಂದ್ರ ಸಚಿವರು. ಮೂಡಾ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಆರೋಪ. ನನ್ನ ಬಳಿ ಮೂಡಾ ಕುರಿತ ಎಲ್ಲಾ ದಾಖಲೆಗಳು, ಆ ಸಾಕ್ಷ್ಯಗಳು ಇದೆ ಅಂತ ಕೂಡ ಕೇಂದ್ರ ಸಚಿವರು ಹೇಳಿದ್ದಾರೆ. ಮೂಡಾ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಬಿಗ್ ಸ್ಟೇಟ್ಮೆಂಟ್ ಇದು. ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ, ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರಿಶ್ಚಂದ್ರ, ನಾನೇನೂ ತಪ್ಪು ಮಾಡಿಲ್ಲ ಅಂತ. ಅಯ್ಯೋ, ನಿಮಗೆ ಕಳೆದ 7-8 ತಿಂಗಳಿಂದ ಏನಾದರೂ ತೆಗೀರಿ ಕುಮಾರಸ್ವಾಮಿದು ಏನಿದೆ, ಡಿನೋಟಿಫಿಕೇಶನ್ ಯಾವುದಾದ್ರು ತೆಗೀರಿ, ಏನಾದರೂ ತೆಗೀರಿ.
ದಿನ ಮೀಟಿಂಗ್ ಮಾಡಿಲ್ವಾ? ನಡೀತಾ ಇದೆ. ನಾನು ಯಾವಾಗ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ದಂಧೆಗಳು ಏನು ಪ್ರಾರಂಭ ಆಯಿತು, ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ನಾನು ಇರುಸು ಮುರುಸು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಪ್ರಾರಂಭಿಕ ಹಂತದಲ್ಲೇ ಅವರಿಗೆ ಏನು ನೋವಾಯಿತು ನನ್ನ ಬಗ್ಗೆ, ಏನಾದರೂ ಮಾಡಿ ಕುಮಾರಸ್ವಾಮಿ ಮುಗಿಸೋಕ್ಕೆ ಏನಾದರೂ ಹುಡುಕ್ರಪ್ಪ ಅಂತ ಹೇಳಿ ಎಷ್ಟು ಜನನ ಬಿಟ್ಕೊಂಡಿದ್ದೀರಿ? ಮಾಡ್ತಾ ಇಲ್ವಾ? ಇದೇನು ಮೊನ್ನೆದಲ್ಲ ಇದು. ಯಾತಕ್ಕೆ ನೀವು ನನ್ನೊಬ್ಬನ ಮೇಲೆ ಇಷ್ಟೊಂದು ಗದಾಪ್ರಹಾರ? ಸರ್ಕಾರದ ಮುಖ್ಯಮಂತ್ರಿಯಾಗಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಇದ್ದೇನೆ, ಯಾವುದೇ ಕಡತಗಳನ್ನು ನಾನು ಮಾರಾಟಕ್ಕಿಟ್ಟಿಲ್ಲ ನಿಮ್ಮ ಥರ. ಇದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ. ನನ್ನ 20 ತಿಂಗಳ ಆಡಳಿತ ಮೊದಲನೇ ಬಾರಿಗೆ, 14 ತಿಂಗಳ ಆಡಳಿತ ಎರಡನೇ ಬಾರಿಗೆ, ನಾನು ಯಾವ ಕಡತಗಳು ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇದ್ದಂತೆ ಈ ಕಡೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬುಲೆಟ್ ಪ್ರೂಫ್ ಕಾರು ಬಳಕೆಗೆ ಮುಂದಾಕಿದ್ದಾರೆ. ಆಲ್ರೆಡಿ ಕಾರ್ ಕೂಡ ಬಂದಿದೆ. ಮತ್ತೊಂದು ವಿಚಾರದಲ್ಲಿ ಗಮನಿಸಬೇಕು, ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಕಾಂಗ್ರೆಸ್ನ ನಾಯಕರೆಲ್ಲ ಬೀದಿ ಇಳಿದು ಹೋರಾಟ ಮಾಡೋದಕ್ಕೆ ಮುಂದಾದ್ರು. ಆಗ ಕಾಂಗ್ರೆಸ್ನ MLC ಒಬ್ರು ಐವನ್ ಡಿಸೋಜಾ ಅವರು ಒಂದು ಹೇಳಿಕೆ ಕೊಟ್ರಪ್ಪ, ಆಕ್ರೋಶ ಭರಿತರಾಗಿ. ಬಾಂಗ್ಲಾ ಮಾದರಿಯಲ್ಲೇ ನಾವು ಮುತ್ತಿಗೆ ಹಾಕ್ತೀವಿ, ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಂತೆ ಈ ಕಡೆ ರಾಜ್ಯಪಾಲರು ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಬುಲೆಟ್ ಪ್ರೂಫ್ ಕಾರ್ ಇಷ್ಟು ದಿನ ಅವ್ರು ಬಳಕೆ ಮಾಡ್ತಿರ್ಲಿಲ್ಲ, ಬಟ್ ಈಗ ವಾಪಸ್ ತರಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಬುಲೆಟ್ ಪ್ರೂಫ್ ಕಾರ್ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಬಳಕೆಗೆ ಆಗಮಿಸಿರುವ ದೃಶ್ಯ. ಇನ್ನು ಶ್ರೀ ಗುರು ರಾಯರ 353ನೇ ಮಧ್ಯಾರಾಧನೆ ಆಚರಣೆಯ ಸಂಭ್ರಮ ಮನೆ ಮಾಡಿದೆ. ಇವತ್ತು ಪೂಜೆ ಪುನಸ್ಕಾರಗಳು, ಅಭಿಷೇಕಗಳು ಕೂಡ ಆಗ್ತಾ ಇದೆ. ಶ್ರೀ ಗುರು ರಾಯರ 353ನೇ ಆರಾಧನೆಯ ಮಹೋತ್ಸವದ ಸಂಭ್ರಮ ಮಂತ್ರಾಲಯದಲ್ಲಿ ಇವತ್ತು ರಾಯರ ಮಧ್ಯಾರಾಧನೆಯ ಸಂಭ್ರಮ ಮನೆ ಮಾಡಿದೆ. ಮೂಲ ಬೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಗಿದೆ. ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳು ಅಭಿಷೇಕವನ್ನ ನೆರವೇರಿಸಿದ್ದಾರೆ. ತಿರುಪತಿ ತಿರುಮಲದ ದೇವರ ಶೇಷ ವಸ್ತ್ರ ಸಮರ್ಪಣೆ ಕೂಡ ಮಾಡಲಾಗಿದೆ. ಶ್ರೀಗಳಿಂದ ಮೂಲ ರಾಮ ದೇವರ ಸಂಸ್ಥಾನ ಪೂಜೆಯನ್ನು ಕೂಡ ನೆರವೇರಿಸಲಾಗಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಅಭಿಷೇಕ, ಪೂಜೆ ಪುನಸ್ಕಾರಗಳು ಆಗ್ತಾ ಇರೋದು ಕಾರಣ ರಾಯರ 353ನೇ ಆರಾಧನೆಯ ಮಹೋತ್ಸವದ ಸಂಭ್ರಮದ ಪ್ರಯುಕ್ತ ಆಗ್ತಾ ಇರುವಂತಹ ಅಭಿಷೇಕ, ಪಂಚಾಮೃತ ಅಭಿಷೇಕ. ಮಠದ ಆವರಣದಲ್ಲಿ ಚಿನ್ನದ ರಥದಲ್ಲಿ ಇವತ್ತು ಮೆರವಣಿಗೆ ಕೂಡ ಆಗಿದೆ. ಆ ದೃಶ್ಯ ಒಂದ್ ಕಡೆ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ದೇವರಿಗೆ ಅಂದ್ರೆ ಮೂಲ ಬೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಗ್ತಾ ಇದೆ. ಎರಡು ದೃಶ್ಯ. ಶ್ರೀ ಗುರು ರಾಯರ 353ನೇ ಆರಾಧನೆಯ ಮಹೋತ್ಸವದ ಪ್ರಯುಕ್ತ ಮಂತ್ರಾಲಯದಲ್ಲಿ ಇವತ್ತು ರಾಯರ ಮಧ್ಯಾರಾಧನೆಯ ಆಚರಣೆ. ಮೂಲ ಬೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಗಿದೆ. ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳು ಅಭಿಷೇಕವನ್ನ ನೆರವೇರಿಸಿದ್ದಾರೆ. ತಿರುಪತಿ ತಿರುಮಲದ ದೇವರ ಶೇಷ ವಸ್ತ್ರ ಸಮರ್ಪಣೆ ಕೂಡ ಆಗಿದೆ. ಶ್ರೀಗಳಿಂದ ಮೂಲ ರಾಮದೇವರ ಸಂಸ್ಥಾನ ಪೂಜೆಯನ್ನು ಕೂಡ ನೆರವೇರಿಸಲಾಗಿದೆ. ಮಠದ ಆವರಣದಲ್ಲಿ ಚಿನ್ನದ ರಥದಲ್ಲಿ ಮೆರವಣಿಗೆ ಕೂಡ ಮಾಡಲಾಗಿತ್ತು. ಇವತ್ತು ರಾಘವೇಂದ್ರ ತೀರ್ಥರ ಉತ್ಸವ ಮೂರ್ತಿಯ ಮೆರವಣಿಗೆ ಮಠದ ಆವರಣದಲ್ಲಿ ಆಗ್ತಾ ಇರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ.